ಪಿತೃಪಕ್ಷದಲ್ಲಿ ತಪ್ಪದೆ ಈ ಕೆಲಸ ಮಾಡಿ, ಸಂಪತ್ತು ಸಮೃದ್ಧಿ ಸಿಗುತ್ತದೆ. ಪೂರ್ವಜರನ್ನು ಸಂತೃಪ್ತಿಪಡಿಸಲು ಈ ತಪ್ಪು ಮಾಡಬೇಡಿ. ಪಿತೃಪಕ್ಷ ಆರಂಭವಾಗಿದೆ. ಇದನ್ನು ನಮ್ಮ ಹಿರಿಯರಿಗೆ ಗೌರವ ಸಲ್ಲಿಸಲು ಮೀಸಲ್ಪಟ್ಟಿರುವ ಸಮಯ ಎಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಅನೇಕ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಮುಖ್ಯವಾಗಿ ಈ ಸಮಯದಲ್ಲಿ ನಾವು ಕೆಲವೊಂದು ವಿಶೇಷ ಕೆಲಸ ಮಾಡಿದರೆ ಲಕ್ಷ್ಮೀದೇವಿಯ ಕೃಪೆ ಸಹ ಸಿಗುತ್ತದೆ. ಆ ಕೆಲಸಗಳೇನು ಎಂಬುದು ಇಲ್ಲಿದೆ. ಪಿತೃಪಕ್ಷವು ನಮ್ಮ ಪೂರ್ವಜರ ಮಕ್ಕಳು ಅಥವಾ ಸಂಬಂಧಿಕರು ಅಗಲಿದ ಆತ್ಮಕ್ಕೆ ಶಾಂತಿಯಾಗಿ ಮಾಡುವ ಆಚರಣೆಯಾಗಿದೆ. ಭಾದ್ರಪದ ಮಾಸದಲ್ಲಿ ಬರುವ ಈ ಪಿತೃಪಕ್ಷವು ವರ್ಷದ ವಿಶೇಷ ಸಮಯವಾಗಿದ್ದು, ಹಿಂದೂಗಳು ತಮ್ಮ ಪೂರ್ವಜರಿಗೆ ಕೆಲವು ಆಚರಣೆಗಳನ್ನು ಮಾಡುವ ಮೂಲಕ ತಮ್ಮ ಕೆಲವು ಕೆಲಸಗಳನ್ನು ಮಾಡುವುದನ್ನು ನಿಷೇಧಿಸುವ ಮೂಲಕ ಗೌರವ ಸಲ್ಲಿಸುವುದಾಗಿದೆ. ಈ ಸಮಯದಲ್ಲಿ ನಮ್ಮ ಪೂರ್ವಜರ ಆತ್ಮಗಳು ಶಕ್ತಿ ರೂಪದಲ್ಲಿ ಭೂಮಿಗೆ ಬರುತ್ತಾರೆ ಹಾಗೂ ಅವರ ಇಚ್ಛೆಗೆ ಅನುಗುಣವಾಗಿ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರಬಹುದು ಎಂಬ ನಂಬಿಕೆ ಇದೆ. ಪಿತೃಪಕ್ಷದ ಸಂದರ್ಭದಲ್ಲಿ ನಾಯಿ, ಹಸು, ಕಾಗೆಗಳಿಗೆ ಆಹಾರ ನೀಡುವುದು ಒಳ್ಳೆಯದು ಎನ್ನಲಾಗುತ್ತದೆ. ಶ್ರದ್ಧಾ ಸಮಯದಲ್ಲಿ ಹಲವು ಶುಭ ಆಚರಣೆಗಳನ್ನು ಮಾಡಬಾರದು, ಹಾಗೆ ಕೆಲ ಆಚರಣೆಗಳನ್ನು ಮಾಡಲೇಬೇಕು. ಈ ಬಗ್ಗೆ ಇಲ್ಲಿದೆ ಮಾಹಿತಿ. ಭಾದ್ರಪದ ಮಾಸದಲ್ಲಿ ಬರುವ ಪಿತೃಪಕ್ಷವು ಬಹಳ ವಿಶಿಷ್ಟವಾದದ್ದು. ಈ ಸಮಯದಲ್ಲಿ ನಮ್ಮ ಪೂರ್ವಜರು ಶಕ್ತಿ ರೂಪದಲ್ಲಿ ಭೂಮಿಗೆ ಬರುತ್ತಾರೆ. ಅದನ್ನು ಸಂತೃಪ್ತಿಪಡಿಸಲು ಹಲವು ಚಟುವಟಿಕೆಗಳನ್ನು ಮಾಡಬೇಕು ಹಾಗೂ ಕೆಲ ಚಟುವಟಿಕೆಗಳನ್ನು ಮಾಡಬಾರದು ಕೂಡ. ಈ ದಿನಗಳಲ್ಲಿ ಅನುಸರಿಸಬೇಕಾದ ಕೆಲ ಕ್ರಮಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಭಾದ್ರಪದ ತಿಂಗಳ ಕೃಷ್ಣ ಪಕ್ಷದ ಪ್ರತಿಪದ ತಿಥಿಯಂದು ಪಿತೃಪಕ್ಷ ಆರಂಭವಾಗುತ್ತದೆ. ಪಿತೃಪಕ್ಷವು ಸೆಪ್ಟೆಂಬರ್ 18, 2024 ಆರಂಭವಾಗಿ ಹಾಗೂ ಅಕ್ಟೋಬರ್ 2, 2024 ಕೊನೆಯಾಗುತ್ತದೆ. ನಮ್ಮ ಪೂರ್ವಜರನ್ನು ಭಕ್ತಿಯಿಂದ ಸ್ಮರಿಸುವ ಹಾಗೂ ಅವರನ್ನು ವಿಶೇಷವಾಗಿ ಪೂಜಿಸುವುದಕ್ಕೆ ಪಿತೃಪಕ್ಷವನ್ನು ಮೀಸಲಿಡಲಾಗಿದೆ. ಹಿಂದೂ ಧರ್ಮದಲ್ಲಿ ಪಿತೃಪಕ್ಷವು ಹೆಚ್ಚು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವನ್ನು ಪಡೆದುಕೊಂಡಿದೆ. ಏಕೆಂದರೆ ಈ ಸಮಯದಲ್ಲಿ ಜನರು ಮರಣ ಹೊಂದಿದ ತಮ್ಮ ಹಿರಿಯರ ಸದ್ಗತಿಗಾಗಿ ಪೂಜೆಯನ್ನು ಮಾಡುತ್ತಾರೆ. ಪಿತೃದೋಷವಿರುವ ಜನರು ಪಿತೃದೋಷ ಪೂಜೆಯನ್ನು ಈ ಸಮಯದಲ್ಲಿ ನೆರವೇರಿಸುವ ಮೂಲಕ ದೋಷದಿಂದ ಮುಕ್ತಿ ಪಡೆದುಕೊಳ್ಳಬಹುದಾಗಿದೆ. ಈ ಸಮಯದಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕು. ಇದನ್ನು ಅತ್ಯಂತ ಪವಿತ್ರ ಹಾಗೂ ಭಕ್ತಿಯ ಸಮಯ ಎಂದು ಕರೆಯಲಾಗಿದೆ. ಇನ್ನು ಈ ಮಾಸದಲ್ಲಿ ಅನೇಕ ಕೆಲಸಗಳನ್ನು ಮಾಡಬಾರದು ಎನ್ನುವ ನಂಬಿಕೆ ಇದೆ. ಇದರ ಜೊತೆಗೆ ಕೆಲ ಕೆಲಸಗಳನ್ನು ಸಹ ಮಾಡುವುದರಿಂದ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ ಎನ್ನಲಾಗುತ್ತದೆ. ಹಾಗಾದರೆ ಲಕ್ಷ್ಮೀ ಕೃಪೆ ಪಡೆಯಲು ಯಾವ ಕೆಲಸಗಳನ್ನು ಮಾಡಬೇಕು ಎಂಬುದು ಇಲ್ಲಿದೆ. ಹಿಂದೂ ಧರ್ಮದ ಪ್ರಕಾರ ದೀಪಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಪ್ರತಿಯೊಂದು ಕೆಲಸ ಆರಂಭ ಮಾಡುವಾಗ ಹಾಗೂ ವಿಶೇಷ ಕೆಲಸ ಮಾಡುವಾಗ ನಾವು ದೀಪಗಳನ್ನು ಹಚ್ಚುತ್ತೇವೆ. ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಒಳ್ಳೆಯದಾಗುತ್ತದೆ ಎನ್ನಲಾಗುತ್ತದೆ. ಅಷ್ಟೇ ಅಲ್ಲದೆ ಹಿರಿಯರ ಫೋಟೋಗಳ ಮುಂದೆ ಸಹ ನಾವು ದೀಪವನ್ನು ಬೆಳಗುತ್ತೇವೆ. ಮುಖ್ಯವಾಗಿ ನಮಗೆ ಹಿರಿಯರ ಆಶೀರ್ವಾದ ಬೇಕು ಎಂದರೆ ಅವರ ಮುಂದೆ ಫೋಟೋ ಇಡುವಾಗ ಸರಿಯಾದ ದಿಕ್ಕಿನಲ್ಲಿ ಇಡಬೇಕು. ಮತ್ತೊಂದು ಮುಖ್ಯವಾದ ವಿಚಾರ ಎಂದರೆ ಪಿತೃಪಕ್ಷದ ಸಮಯದಲ್ಲಿ ಮನೆಯ ದಕ್ಷಿಣ ದಿಕ್ಕಿಗೆ ದೀಪಗಳನ್ನು ಹಚ್ಚುವುದು ಮಂಗಳಕರ ಎನ್ನುವುದು ನಂಬಿಕೆ ಇದೆ. ಈ ಸಮಯದಲ್ಲಿ ನೀವು ನಿಮ್ಮ ಗುರುಗಳನ್ನು ಭೇಟಿಯಾಗಿ ಅವರ ಆಶೀರ್ವಾದ ಪಡೆಯುವುದು ಸಹ ಬಹಳ ಪ್ರಯೋಜನವನ್ನು ನೀಡುತ್ತದೆ. ಈ ಸಮಯದಲ್ಲಿ ನಾವು ಪ್ರತಿಯೊಂದು ಕೆಲಸಗಳು ಪಿತೃಗಳೊಂದಿಗೆ ಸಂಬಂಧವನ್ನು ಹೊಂದಿರುತ್ತದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡಬೇಕು. ಇದು ಜಾತಕದ ದೋಷಕ್ಕೆ ಸಹ ಕಾರಣವಾಗುತ್ತದೆ. ಪಿತೃಪಕ್ಷದ ಸಮಯದಲ್ಲಿ ಮಾಡಬೇಕಾದ ಮುಖ್ಯವಾದ ವಿಚಾರ ಎಂದರೆ ಈ ಸಮಯದಲ್ಲಿ ಪ್ರತಿದಿನ ಹಸುವಿನ ತುಪ್ಪದಿಂದ ಮಾಡಿದ ದೀಪವನ್ನು ಹಚ್ಚಬೇಕು ಎನ್ನಲಾಗುತ್ತದೆ. ಮುಖ್ಯವಾಗಿ ಈ ದೀಪವನ್ನು ಈಶಾನ್ಯ ದಿಕ್ಕಿನಲ್ಲಿ ಹಚ್ಚಿದರೆ ನಿಮಗೆ ಲಕ್ಷ್ಮೀದೇವಿಯ ಆಶೀರ್ವಾದ ಸಹ ಸಿಗುತ್ತದೆ. ಇದರಿಂದ ನಿಮ್ಮ ಹಿರಿಯರಿಗೆ ತೃಪ್ತಿ ಆಗುತ್ತದೆ ಹಾಗೂ ಆರ್ಥಿಕ ಸಮಸ್ಯೆಗಳಿಗೆ ಮುಕ್ತಿ ಸಹ ಸಿಗುತ್ತದೆ. ನೀವು ಹಣಕಾಸಿನ ಸಮಸ್ಯೆಗಳಿಂದ ಪರದಾಡುತ್ತಿದ್ದರೆ ಪಿತೃಪಕ್ಷದ ಸಮಯದಲ್ಲಿ ಈ ದಿಕ್ಕಿಗೆ ದೀಪ ಹಚ್ಚುವುದು ಬಹಳ ಶ್ರೇಷ್ಠ ಹಾಗೂ ಲಾಭದಾಯಕ ಎನ್ನಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯ ಬಾಗಿಲ ಬಳಿ ಬೆಳಗ್ಗೆ ಹಾಗೂ ಸಂಜೆ ದೀಪವನ್ನು ತಪ್ಪದೆ ಹಚ್ಚಬೇಕು. ಈ ರೀತಿ ಮಾಡುವುದರಿಂದ ಸಂಪತ್ತಿನ ದೇವತೆ ಲಕ್ಷ್ಮಿಯ ಕೃಪೆಯಿಂದ ಅದ್ಭುತ ಲಾಭಗಳು ಸಿಗುತ್ತವೆ. ಇದರ ಜೊತೆಗೆ ಆರೋಗ್ಯ, ಐಶ್ವರ್ಯ ಮತ್ತು ಸಂತೋಷ ಕೂಡ ಲಭಿಸುತ್ತದೆ ಎನ್ನುವ ನಂಬಿಕೆ ಇದೆ. ಪಿತೃಪಕ್ಷದ ಸಮಯದಲ್ಲಿ ಕುಡಿಯುವ ನೀರಿನ ಬಳಿ ಅಡುಗೆ ಮನೆಯಲ್ಲಿ ದೀಪವನ್ನು ಹಚ್ಚಿದರೆ ಬಹಳ ಒಳ್ಳೆಯದು. ಇದರಿಂದ ನಿಮಗೆ ಪಿತೃಗಳ ಆಶೀರ್ವಾದ ಸಿಗುತ್ತದೆ. ಅಲ್ಲದೆ ಇದರ ಜೊತೆಗೆ ಅನ್ನಪೂರ್ಣೇಶ್ವರಿ ಹಾಗೂ ಲಕ್ಷ್ಮಿಯ ಕೃಪೆ ಸಿಗುತ್ತದೆ. ಈ ಪಕ್ಷದಲ್ಲಿ ತಪ್ಪದೆ ಅರಳಿ ಮರಕ್ಕೆ ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕಿ ಬರಬೇಕು. ಇದರಿಂದ ಪಿತೃದೋಷಕ್ಕೆ ಮುಕ್ತಿ ಸಿಗುತ್ತದೆ ಹಾಗೂ ಆರ್ಥಿಕ ಲಾಭಗಳು ಸಹ ಸಿಗಲಿವೆ. ಬ್ರಾಹ್ಮಣರ ಭೋಜನ. ಸಮಾಜದ ಉನ್ನತ ವರ್ಗ ಎಂದು ಕರೆಯಲ್ಪಡುವ
ಬ್ರಾಹ್ಮಣರು ದೇವರು ಹಾಗೂ ಸಾಮಾನ್ಯ ವ್ಯಕ್ತಿಯ ನಡುವಿನ ಕೊಂಡಿ ಎಂದು ಹೇಳಲಾಗುತ್ತದೆ. ಪಿತೃಪಕ್ಷದ ಸಮಯದಲ್ಲಿ ಬ್ರಾಹ್ಮಣರಿಗೆ ಆಹಾರ ದಾನ ಮಾಡಬೇಕು ಎಂದು ಹೇಳಲಾಗುತ್ತದೆ. ಈ ಕುರಿತು ಪುರಾಣದಲ್ಲೂ ಉಲ್ಲೇಖವಿದೆ. ಮಹಾಭಾರತದಲ್ಲಿ ಬರುವ ಕುಂತಿ ಪುತ್ರ ಕರ್ಣನು ತನ್ನ ಜೀವಿತಾವಧಿಯಲ್ಲಿ ಬಡ ಮತ್ತು ನಿರ್ಗತಿಕರಿಗೆ ದಾನವಾಗಿ ಬಹಳಷ್ಟು ಸಂಪತ್ತನ್ನು ದಾನ ಮಾಡಿದನು. ಆದರೆ ಅವನು ಎಂದಿಗೂ ಆಹಾರವನ್ನು ದಾನವಾಗಿ ನೀಡಲಿಲ್ಲ. ಕರ್ಣನು ಮರಣದ ನಂತರ ಸ್ವರ್ಗಕ್ಕೆ ಹೋದಾಗ ಅವನಿಗೆ ಅನೇಕ ಐಷಾರಾಮಿ ಮತ್ತು ಭೌತಿಕ ಸಂತೋಷಗಳನ್ನು ನೀಡಲಾಗುತ್ತದೆ, ಆದರೆ ಯಾವುದೇ ಆಹಾರವನ್ನು ಅವನಿಗೆ ನೀಡುವುದಿಲ್ಲ. ಕರ್ಣನು ಈ ಕುರಿತು ಕಾರಣವನ್ನು ಅರ್ಥ ಮಾಡಿಕೊಂಡನು. ಬ್ರಾಹ್ಮಣರಿಗೆ ಮತ್ತು ಬಡವರಿಗೆ ಆಹಾರವನ್ನು ದಾನ ಮಾಡಲು 15 ದಿನಗಳ ಕಾಲ ಅವನನ್ನು ಭೂಮಿಗೆ ಕಳಿಸಿಕೊಡಲು ಯಮರಾಜನನ್ನು ಕೇಳಿಕೊಳ್ಳುತ್ತಾನೆ. ಯಮರಾಜನು ಅವನ ಕೋರಿಕೆಯನ್ನು ಸ್ವೀಕರಿಸಿ ಭೂಮಿಗೆ ಕಳುಹಿಸಿದನು. ಭೂಮಿಗೆ ಬಂದ ಕರ್ಣ ಬಡವರಿಗೆ ಹಾಗೂ ಬ್ರಾಹ್ಮಣರಿಗೆ ಆಹಾರ ದಾನ ಮಾಡಿದ. ಆಹಾರ ಕೇಳಿಕೊಂಡು ಬಂದವರಿಗೂ ಇಲ್ಲ ಎನ್ನದೆ ಏನಾದರೂ ಕೊಟ್ಟು ಕಳಿಸುತ್ತಿದ್ದ. ಕರ್ಣ ಸ್ವರ್ಗಕ್ಕೆ ಹಿಂದಿರುಗುವಾಗ ಅವನಿಗೆ ಹೇರಳವಾದ ಆಹಾರದೊಂದಿಗೆ ಸ್ವಾಗತಿಸಲಾಗುತ್ತದೆ. ಇದು ಬ್ರಾಹ್ಮಣ ಭೋಜನದ ಪ್ರಾಮುಖ್ಯತೆ ಬಗ್ಗೆ ಸೂಚಿಸುತ್ತದೆ. ಪೂರ್ವಜರನ್ನು ತೃಪ್ತಿಪಡಿಸಲು ಪಿತೃಪಕ್ಷ ಒಳ್ಳೆಯ ಸಮಯವಾಗಿದೆ. ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಮಾಡಬೇಕಾದ ಕೆಲ ನಿಯಮಗಳು ಇಲ್ಲಿವೆ. 1. ಪಿತೃಪಕ್ಷದ ಸಮಯದಲ್ಲಿ ಅನ್ನ, ಮಾಂಸಾಹಾರ, ಬೆಳ್ಳುಳ್ಳಿ, ಈರುಳ್ಳಿ, ಹೊರಗಿನ ತಿಂಡಿ ತಿನ್ನುವುದನ್ನು ನಿಷೇಧಿಸಬೇಕು. ಮನೆಯಲ್ಲಿ ಮಾಡಿದ ಆಹಾರ ಪದಾರ್ಥವನ್ನು ಮಾತ್ರ ಸೇವಿಸುವುದು ಒಳ್ಳೆಯದು. 2. ಶ್ರದ್ಧಾ ಆಹಾರದಲ್ಲಿ ಮಸೂರ್, ಕಪ್ಪು ಉದ್ದು, ಕಡಲೆಕಾಳು, ಕಪ್ಪು ಜೀರಿಗೆ, ಕಪ್ಪು ಉಪ್ಪು, ಕಪ್ಪು ಸಾಸಿವೆ ಮತ್ತು ಯಾವುದೇ ಅಶುದ್ಧ ಅಥವಾ ಹಳೆಯ ಆಹಾರವನ್ನು ಬಳಸಬಾರದು. 3. ಶ್ರದ್ಧಾ ಮಾಡುವ ವ್ಯಕ್ತಿಯು ಈ ಸಮಯದಲ್ಲಿ ಉಗುರುಗಳನ್ನು ಕತ್ತರಿಸಬಾರದು. ಜೊತೆಗೆ ಕೂದಲು ಕತ್ತರಿಸುವುದು, ಶೇವ್ ಮಾಡುವುದು, ಕೆಟ್ಟ ಅಥವಾ ಒಗೆದ ಬಟ್ಟೆ ಧರಿಸಬಾರದು. 4. ಶ್ರದ್ಧಾ ಮಾಡುವ ವ್ಯಕ್ತಿಯು ಚರ್ಮದಿಂದ ತಯಾರಿಸಿದ ಬೆಲ್ಟ್, ಪರ್ಸ್ ಅಥವಾ ಪಾದರಕ್ಷೆಗಳನ್ನು ಬಳಸಬಾರದು. 5. ಶ್ರದ್ಧಾ ಆಚರಣೆಗಳನ್ನು ಮಾಡುತ್ತಿದ್ದರೆ ಮತ್ತು ಮಂತ್ರಗಳನ್ನು ಪಠಿಸುತ್ತಿದ್ದರೆ ಯಾರೊಂದಿಗಾದರೂ ಮಾತನಾಡಲು ಅದನ್ನು ಹೇಳುವುದನ್ನು ಎಂದಿಗೂ ನಿಲ್ಲಿಸಬಾರದು. ಇದು ನಕಾರಾತ್ಮಕ ಶಕ್ತಿಯನ್ನು ತರಬಹುದು. 6. ತಂಬಾಕು ಅಗಿಯುವುದು, ಸಿಗರೆಟ್ ಸೇದುವುದು, ಮದ್ಯಪಾನ ಮಾಡುವುದು ಈ ರೀತಿಯ ಕೆಟ್ಟ ಅಭ್ಯಾಸಗಳನ್ನು ಪಿತೃಪಕ್ಷದ ಸಮಯದಲ್ಲಿ ಮಾಡಬಾರದು. ಇದು ಶ್ರದ್ಧಾ ಸಮಯದಲ್ಲಿ ಮಾಡುವ ಒಳ್ಳೆಯ ಕಾರ್ಯಗಳು ಮತ್ತು ದಾನಗಳನ್ನು ನಾಶಪಡಿಸುತ್ತದೆ ಹಾಗೂ ಫಲ ನೀಡುವುದಿಲ್ಲ. 7. ಪಿತೃಪಕ್ಷದ ಸಮಯದಲ್ಲಿ ದೈಹಿಕ ಚಟುವಟಿಕೆಗಳನ್ನು ಅನುಸರಿಸಬೇಡಿ ಹಾಗೂ ಆದಷ್ಟು ಈ ಸಮಯದಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸುವುದು ಒಳ್ಳೆಯದು. 8. ಈ 15 ದಿನಗಳಲ್ಲಿ ಯಾರೊಂದಿಗೂ ಕಠೋರವಾಗಿ ಮಾತನಾಡುವುದು ಅಥವಾ ನಡೆದುಕೊಳ್ಳುವುದು, ನಿಂದಿಸುವುದು ಮಾಡಬಾರದು. ಏಕೆಂದರೆ ಪಿತೃಗಳು ಭೂಮಿಗೆ ಶಕ್ತಿ ರೂಪದಲ್ಲಿ ಬಂದಿರುತ್ತಾರೆ ಹಾಗೂ ಹೀಗೆ ಮಾಡಿದ್ದಲ್ಲಿ ಅಷ್ಟು ಎಂದು ಪರಿಗಣಿಸಲಾಗುತ್ತದೆ. ಮುಂದೆ ಇದೊಂದು ಶಾಪವಾಗಿ ಪರಿಣಮಿಸಬಹುದು. 9. ಸಾಧ್ಯವಾದರೆ ಪಿತೃಪಕ್ಷದ ಸಂದರ್ಭದಲ್ಲಿ ಕಾಲಿಗೆ ಚಪ್ಪಲಿ ಧರಿಸುವುದನ್ನು ನಿಯಂತ್ರಿಸಿ. 10. ಶ್ರದ್ಧಾ ಸಂದರ್ಭದಲ್ಲಿ ಕಪ್ಪು ಅಥವಾ ಕೆಂಪು ಹೂಗಳನ್ನು, ಮದದತು ಅತ್ಯಂತ ಪರಿಮಳಯುಕ್ತ ಅಥವಾ ವಾಸನೆ ಇಲ್ಲದ ಹೂಗಳನ್ನು ಶ್ರದ್ಧಾ ಪೂಜೆ ಮತ್ತು ಆಚರಣೆಗಳಿಗೆ ಬಳಸುವುದನ್ನು ತಪ್ಪಿಸಿ. 11. ಪಿತೃಪಕ್ಷದ ಸಂದರ್ಭದಲ್ಲಿ ಕಬ್ಬಿಣದ ಪಾತ್ರೆಗಳನ್ನು ಬಳಸಬೇಡಿ. ಬದಲಾಗಿ ಪೂರ್ವಜರನ್ನು ಮೆಚ್ಚಿಸಲು ಚಿನ್ನ, ಬೆಳ್ಳಿ, ತಾಮ್ರ ಅಥವಾ ಕಂಚಿನ ಪಾತ್ರೆಗಳನ್ನು ಬಳಸಿ. 12. ಶ್ರದ್ಧಾ ಮಾಡುವವರು ಕುಳಿತುಕೊಳ್ಳಲು ಕಬ್ಬಿಣವನ್ನು ಬಳಸಬೇಡಿ. ಬದಲಾಗಿ ಕುಳಿತುಕೊಳ್ಳಲು ಮರದ ಹಲಗೆ ಅಥವಾ ಮಣಿ, ಪ್ಲಾಸ್ಟಿಕ್, ಚಾಪೆ, ಬಟ್ಟೆಯ ಆಸನವನ್ನು ಬಳಸಿ. 13. ಪಿತೃಪಕ್ಷದ ಸಮಯದಲ್ಲಿ ಹೊಸ ಬಟ್ಟೆ ಧರಿಸುವುದು, ಖರೀದಿಸುವುದು, ಹೊಸ ಮನೆ ಪ್ರವೇಶ, ಹೊಸ ಕೆಲಸ, ಹುಟ್ಟುಹಬ್ಬ ಆಚರಣೆ, ನಾಮಕರಣ, ಹೊಸ ವಾಹನಗಳ ಖರೀದಿ ಮಾಡಬಾರದು. 14. ಶ್ರದ್ಧಾ ಕರ್ಮಗಳನ್ನು ಸಂಜೆ, ರಾತ್ರಿ, ಮುಂಜಾನೆ, ಮುಸ್ಸಂಜೆ ವೇಳೆ ಮಾಡಬಾರದು. 15. ಶ್ರದ್ಧಾ ಸಂದರ್ಭದಲ್ಲಿ ಬಟ್ಟೆ ತೊಳೆಯುವುದನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು. 16. ಪಿತೃಪಕ್ಷದ 15 ದಿನಗಳಲ್ಲಿ ಪೂಜೆ ಮಾಡುವಾಗ ಗಂಟೆ ಬಾರಿಸುವುದು, ಮನೆಯಲ್ಲಿ ಧೂಳು ತೆಗೆಯುವುದು ಮಾಡಬಾರದು. ಇದರಿಂದ ಪಿತೃಗಳಿಗೆ ಅಶಾಂತಿ, ಕಿರಿಕಿರಿ, ಅತೃಪ್ತಿ, ಸಿಟ್ಟು ಬರುತ್ತದೆ ಎನ್ನಲಾಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.